ಓಂ ಶಾಂತಿ. ಶುಭೋದಯಂ. ಶುಭೋದಯ. ಇವತ್ತಿನ ವಿಚಾರ ಸಾಗರ ಮಂಥನ ವಿಷಯ ಪತಿತ ಪಾವನ. ಪತಿತರನ್ನ ಪಾವನ ಮಾಡುವಂತಹ ಶಕ್ತಿ, ಯೋಗ್ಯತೆ, ಅರ್ಹತೆ ಪರಮಾತ್ಮನಲ್ಲಿ ಇದೆ. ಅಂದ್ರೆ ಪತಿತ ಪಾವನ ಹೇಳುವಂತ ಅರ್ಥ ಏನು? ಪತಿತ ಅಂತಂದ್ರೆ ಮಲಿನತೆ, ಧೂಳು, ಕಸ, ಶಕ್ತಿ ಕಡಿಮೆ ಆಗುವಂಥದ್ದು. ಅದಕ್ಕೆ ಪತಿತ ಅಂತ ಹೇಳ್ತಾರೆ, ಮಲಿನ ಆಗೋದು ಅಂತ. ಪಾವನ, ವನ ಹೇಳುವಂಥದ್ದು ಶಬ್ದ ಇದೆ ಅಲ್ಲಿ. ವನ ಅಂದ್ರೇನು? ಕಾಡು, ಅರಣ್ಯ. ಸರಿ, ನೀವು ಕಾಡಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ. ಇರ್ಲಿಕ್ಕೆ ಇಷ್ಟಪಡ್ತೀರಾ? ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ. ಪ್ರಪಂಚದಲ್ಲಿ ಕಾಡು ಇದೆಯೋ ಇಲ್ವೋ? ಇದೆ. ಇದೆ. ಅಲ್ಲಿ ನೀವು ಯಾಕೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ? ಕ್ರೂರ ಮೃಗಗಳು, ದಟ್ಟ ಅರಣ್ಯ, ಕತ್ತಲೆ. ಕತ್ಲೆ ಇರೋದಿಲ್ಲ ಅಲ್ಲಿ. ಅಲ್ಲಿ ಹಗಲು ರಾತ್ರಿ ಎರಡು ಒಂದೇ ರೀತಿ ಇರ್ತದೆ, ಕತ್ಲೆ ಅಂತ ಇರೋದಿಲ್ಲ. ಓಕೆ, ಹೌದು, ಲೈಟ್ ಇರೋದಿಲ್ಲ. ಓಕೆ. ಮುಳ್ಳು ಕೊಂಟೆಗಳು, ಕಲ್ಲುಗಳು, ಕ್ರೂರ ಮೃಗಗಳು, ವಿಷ ಜಂತುಗಳು, ಆಹಾರ ಇಲ್ಲ. ಎಲ್ಲಿ? ಯಾಕಿಲ್ಲ? ಯಾಕವೆಲ್ಲ ಸೇರ್ಕೊಂಡ್ಬಿಟ್ಟಿದಾವೆ? ಕಾಡಲ್ಲದೆಲ್ಲ ಯಾಕೆ ಸೇರ್ಕೊಂಡ್ಬಿಟ್ಟಿದಾವೆ? ಮೃಗ ಪ್ರಾಣಿಗಳಿಂದ. ಯಾಕೆ ಸೇರ್ಕೊಂಡಿದಾವೆ ಅಂತ ಅಲ್ಲಿ? ಅವುಗಳ ವಾಸಸ್ಥಳ ಅದು. ಓ, ಅವರಿಗೆಲ್ಲ ಇಟ್ಬಿಟ್ಟಿದೀರಿ ನೀವು. ಊರಲ್ಲಿದ್ರೆ ಎಲ್ಲ ಕೊಂದು ತಿಂತಾರಲ್ವ ಅದು. ಕಾಡು ಕಠೋರವಾಗಿರ್ತದೋ ಮೃದುವಾಗಿರ್ತದೋ? ಕಠೋರವಾಗಿರುತ್ತೆ. ಕಾರಣ? ಅಲ್ಲಿ ಅಸ್ತವ್ಯಸ್ತವಾಗಿರುತ್ತೆ. ಸರಿ, ನಿಮ್ಮ ಶರೀರವನ್ನ ಒಂದು ವಾರ ಸ್ನಾನ ಮಾಡಿಸ್ಬಿಡಿ, ಏನಾಗ್ತದೆ? ಸ್ಮೆಲ್ ಬಂದ ಕಠೋರ ಆಗಿರ್ತದೋ ಅಥವಾ ಮೃದು ಆಗಿರ್ತದೋ? ಕಠೋರವಾಗಿರುತ್ತೆ. ಯಾಕೆ? ಗಲಿ ಮೇಂಟೆನೆನ್ಸ್ ಇಲ್ಲ. ಹೌದಾ? ಕಾಡಿಗೆ ಯಾರಾದ್ರೂ ಹೋಗ್ಬಿಟ್ಟು ನೀರ್ ಹಾಕ್ತಾರಾ? ಕ್ಲೀನ್ ಮಾಡ್ತಾರಾ? ಬೀಜ ಹಾಕ್ತಾರಾ? ಇಲ್ಲ. ಅದು ಹೆಂಗಿದು ಹಂಗೇನಾಗ್ತಾ ಹೋಗ್ತದ ಅದು? ಮಳೆ ಬಂದಾಗ ನೀರು, ಬಿಸಿಲು ಬಂದಾಗ ಬಿಸಿಲು. ಅದಕ್ಕೆ ಯಾರು ಅಲ್ಲಿ ಹೋಗ್ಬಿಟ್ಟು ಮೇಂಟೆನೆನ್ಸ್ ಮಾಡೋದಿಲ್ಲ. ಸ್ವಚ್ಛತೆ ಇಲ್ಲ, ಶುದ್ಧತೆ ಇಲ್ಲ, ಪಾಲನೆ ಇಲ್ಲ. ಆ ಕಾರಣದಿಂದ ಅಲ್ಲಿ ಕ್ರೂರ ಮೃಗಗಳು ಬರ್ತಾವೆ. ನಿಮ್ಮ ಮನೆಯಲ್ಲೂ ಕೂಡ ನೋಡಿ, ಒಂದು ವಾರ ತವ್ರ ಮನೆಗೆ ಹೋಗ್ಬಿಡಿ, ಮನೇಲಿ ಯಾರು ಇಲ್ಲ ಅಂತ ಏನಾಗ್ತವೆ? ಇಲಿಗಳು, ಹೆಗ್ಣಗಳು, ಜರ್ಲೆಗಳು, ಧೂಳು ಎಲ್ಲ ತಮ್ಮ ರಾಜ್ಯಭಾರವನ್ನ ಮಾಡ್ತವೆ. ಕಾರಣ? ಮನೆಯಲ್ಲಿ ಮನೆಯ ಯಜಮಾನನಿಲ್ಲ. ಅದಕ್ಕೆ ಭಗವಂತ ಏನ್ ಹೇಳ್ತಾರೆ ಸ್ಪಷ್ಟವಾಗಿ ಕೇಳಿ. ಪತಿತ ಪಾವನ ಹೇಳುವಂತ ಶಬ್ದ ಯಾಕೆ ಬಂತು ಅಂತಂದ್ರೆ, ಮಗು ನೋಡು, ವರ್ತಮಾನ ಸಮಯದಲ್ಲಿ ನಿನ್ನ ಆತ್ಮ ಇದೆಯಲ್ಲ, ಪ್ರಪಂಚ ಇದೆಯಲ್ಲ, ಇದನ್ನ ಯಾರೂ ಮೇಂಟೆನೆನ್ಸ್ ಮಾಡಿಲ್ಲ. ಮಾಡಿದಾರಾ? 5,000 ವರ್ಷದವರೆಗೆ ನಮ್ಮ ಪಾತ್ರ ಏನು ಬಂತೋ ಅದನ್ನೇ ಪಾತ್ರ ಮಾಡ್ಕೊಂಡು ಹೋದ್ವೇ ಹೊರತು, ಶರೀರಕ್ಕೆ ಬೇಕಾದದನ್ನ ಕೊಟ್ಟಿದ್ದೀವಿ, ಧನಕ್ಕೆ ಬೇಕಾಗಿರೋದನ್ನ ಕೊಟ್ಟಿದ್ದೀವಿ, ಜನರಿಗೆ ಬೇಕಾಗಿರೋದನ್ನ ಕೊಟ್ಟಿದ್ದೀವಿ ಹೊರತು ಆತ್ಮಕ್ಕೆ ಮತ್ತು ಮನಬುದ್ಧಿ ಸಂಸ್ಕಾರಕ್ಕೆ ಏನು ಬೇಕು ಅದನ್ನ ನಾವೇನ್ ಮಾಡಿಲ್ಲ, ಕೊಟ್ಟಿಲ್ಲ. ಅದಿವತ್ತೇನಾಗಿದೆ, ವಾತಾವರಣದ ಪ್ರಭಾವದಿಂದ, ವಾಯುಮಂಡಲದ ಪ್ರಭಾವದಿಂದ ಅದು ಪತಿತ ಆಗ್ಬಿಟ್ಟಿದೆ, ಧೂಳಾಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ? ಮಣ್ಣು ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿ ಅಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಹೇಳುವಂತ ಮಾಯೆ, ವಿಕಾರ, ರಾವಣ ಸೇರ್ಕೊಂಡ್ಬಿಟ್ಟಿದೆ. ಅದು ನಿಮ್ಗೂ ಇಷ್ಟ ಆಗ್ತಾ ಇಲ್ಲ, ನಿಮ್ಮ ಸಂಬಂಧಿಕರಿಗೂ ಇಷ್ಟ ಆಗ್ತಾ ಇಲ್ಲ, ನಿಮ್ಮ ಕರ್ಮೇಂದ್ರಿಯಕ್ಕೂ ಇಷ್ಟ ಆಗ್ತಾ ಇಲ್ಲ, ನಿಮ್ಮ ಜೀವನಕ್ಕೂ ಇಷ್ಟ ಆಗ್ತಾ ಇಲ್ಲ. ಈಗಂತ ಕಾಡನ್ನ ಏನ್ ಮಾಡ್ಬೇಕು ಇವಾಗ? ಪವಿತ್ರವಾದಂಥ ವನ ಅಂತ ಹೇಳ್ತಾರೆ. ವರ್ತಮಾನ ಸಮಯದಲ್ಲಿ ನಿಮ್ಮ ಆತ್ಮಿಕ ಸ್ಟೇಜ್ ಏನು? ವನ, ಕಾಡು, ಅರಣ್ಯ. ಅದನ್ನೇನ್ ಮಾಡಬೇಕು? ಪವಿತ್ರವಾದಂಥ ವನ. ಪವಿತ್ರವಾದ ವನ ಅಂತಂದ್ರೆ ಏನು? ಹೂದೋಟವನ್ನಾಗಿ ಮಾಡ್ಬೇಕು. ಅಲ್ಲಿ ಪ್ರತಿದಿನ ಕ್ಲೀನ್ ಮಾಡ್ತಾರೆ,
ಬೇಕಾಗಿರುವಂತ ಹೂವಿನ ಗಿಡನ್ನೇ ಇಡ್ತಾರೆ, ಹಣ್ಣಿನ ಗಿಡಗಳನ್ನು ಇಡಲಾಗ್ತದೆ, ಅಲ್ಲೊಬ್ಬನು ಮಾಲಿ ಅಂತ ಇಡ್ತಾನೆ, ಸುಂದರವಾದ ಹೂಗಳಿರ್ತವೆ, ಹಣ್ಣುಗಳಿರ್ತವೆ. ಆವಾಗ ಆ ಕಾಡನ್ನ ಪವಿತ್ರವಾದ ವನ ಮಾಡಿದಾಗ ಏನಾಗ್ತದೆ? ಸುಂದರವಾಗಿ ಇರುತ್ತೆ ನೋಡಕ್ಕೆ. ಅವಾಗ ಜನ ಬರ್ತಾರೋ ಬರಲ್ವೋ? ಬರ್ತಾರೆ. ಯಾರು ಜಾಸ್ತಿ ಬರ್ತಾರಲ್ಲಿ? ಪವಿತ್ರತೆಯನ್ನು ಇಷ್ಟಪಡೋರು. ಲವರ್ಸ್ ಜಾಸ್ತಿ ಬರ್ತಾರೆ, ಲವ್ ಮಾಡ್ಲಿಕ್ಕೆ ಅಲ್ವಾ? ಶುದ್ಧವಾದ ಗಾಳಿ ತಗೊಳ್ಲಿಕ್ಕೆ ಬರ್ತಾರೆ ಅಲ್ವಾ? ಇವತ್ತಿನ ಗಾರ್ಡನ್ಗಳಲ್ಲಿ ಎಕ್ಸರ್ಸೈಸ್ ಮಾಡುವಂತ ಮಷಿನ್ಗಳನ್ನು ಕೂಡ ಇಟ್ಟಿದ್ದಾರೆ ಅಲ್ವಾ? ಕೆಲವೊಂದ್ಸಲ ಮೆಡಿಟೇಷನ್ ಮಾಡ್ಲಿಕ್ಕೂ ಕೂಡ ಜನ ಹೋಗ್ತಾರಲ್ಲಿ. ಯಾಕೆ? ಸುಂದರವಾಗಿದೆ, ಸ್ವಚ್ಛವಾಗಿದೆ, ಪ್ರತಿದಿನ ಮೇಂಟೆನೆನ್ಸ್ ಇದೆ, ಕಣ್ಣಿಗೆ ಇಂಪಾಗಿದೆ, ತಂಪಾದ ಗಾಳಿ ಬೀಸ್ತಾ ಇದೆ. ಅದ್ರ ಮೊದಲು ಏನಾಗಿತ್ತದು ವನ ಆಗಿತ್ತು. ಅಲ್ವಾ? ಸರಿ, ಈಗ ವನ ಇದೆ, ಕಠೋರವಾಗಿದೆ, ಅದನ್ನು ಸುಂದರವಾದಂತಹ ಹೂದೋಟ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸ್ವಚ್ಛ ಮಾಡಿ ಸ್ವಚ್ಛ ಮಾಡ್ಬೇಕು. ಯಾವ್ದಿಂದ? ಕತ್ತಿಂದ ಮಾಡೋಣ, ಮಚ್ಚನಿಂದ ಮಾಡೋಣ, ಯಾವ್ದಿಂದ ಮಾಡೋಣ? ಬರವಾರಿಯಿಂದ ಎಲ್ಲ ಕ್ಲೀನ್ ಆ ಬರವಾರಿಯಿಂದ ಎಲ್ಲ ಕ್ಲೀನ್ ಮಾಡಿ ಯಾವ್ದಿಂದ? ಬರವಾರಿ ಇರುತ್ತಲ್ಲ ಪರವಾರಿ ಅಂತಂದ್ರೆ ಏನದು? ನಾನು ಫಸ್ಟ್ ಟೈಮ್ ಕೇಳ್ತಾರೆ ಶಬ್ದ. ಹುಲ್ ತೆಗಿ ಕುಡ್ಗೋಲ? ಹಸನ್ ಮಾಡ್ತಾರೆ ಅದನ್ನ ಬರವಾರಿ ಅನ್ನ ನಮ್ಮ ಏನೇನ್ ಕಡೆ ವುಡ್ ಅಲ್ಲಿ ಹಿಂಗಿರುತ್ತೆ ಅಣ್ಣ, ಮುಂದ್ಗಡೆ ಇದ್ದಾಗ್ಲ ಕ್ಲೀನ್ ಮಾಡಿ ಅಲ್ವಾ? ಇಷ್ಟು ದೊಡ್ಡ ಕಾಡು ನೀವು ವರವಾರಿ ತಗೊಂಡು ಕ್ಲೀನ್ ಮಾಡ್ತಾ ಹೋದ್ರೆ ಎಷ್ಟು ವರ್ಷ ಬೇಕಾಗ್ತದೆ? ಒಂದ್ ಕಡೆ ತೆಗೆದ್ರೊಳಗೆ ಇನ್ನೊಂದ್ ಕಡೆ ಬರ್ತಾ ಇರ್ತದೆ. ಆಗಲ್ಲ. ಅವಾಗ ಯಾವ್ದಿಂದ ಮಾಡೋಣ? ಕೊಡ್ಲಿ. ಆ ಬೆಂಕಿಯಿಂದ ಸುಟ್ಟಾಕ್ಬೇಕು. ಹಾ, JCB ಇಂದನೂ ಆಗೋದಿಲ್ಲ. ಏನ್ ಮಾಡ್ಬೇಕು ಇವಾಗ? ಬೆಂಕಿಯಿಂದ ಸುಟ್ಟ ಬೆಂಕಿಯಿಂದ ಸುಡ್ಬೇಕು. ಅದನ್ನೇ ಬಾಬಾ ನಿನ್ನೆ ಮಾತಾಡಿದ್ದು. ಜ್ವಾಲಾಮುಖಿ ಯೋಗದಿಂದ ವಿಕರ್ಮವನ್ನ ಏನ್ ಮಾಡ್ಬೇಕು? ವಿನಾಶ ಮಾಡ್ಬೇಕು, ಸುಟ್ಟಾಕ್ಬೇಕಲ್ಲಿ ಜ್ವಾಲಾಮುಖಿ ಯೋಗದಿಂದ. ಮೊದಲು ಪತಿತವಾಗಿರುವಂತ ವಸ್ತುಗಳನ್ನು ಸುಡಬೇಕು. ಅದನ್ನು ಕೂಡ ಇವತ್ತು ಬಾಬಾ ಮುರಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ಸಾಯಿಸಬಾರ್ದು, ಸಾಯಿಸ್ಬಿಟ್ಟು ಮತ್ತೆ ಬರ್ಕೊಂಡ್ಬಿಡ್ತದ, ಅದು ಸುಟ್ಟಾಕ್ಬೇಕು ಅಂತ ಹೇಳ್ತಾರೆ ಬಾಬಾ. ನೀವು ನೋಡಿ, ಮಳೆ ಬೀಳದಿದ್ದಾಗ ನಿಮ್ಮ ಮನೇಲಿ ಹುಲ್ಲುಗಳೆಲ್ಲ ಸುಮ್ಮನೆ ಇರ್ತವೆ, ನೀರ್ ಬಂದ ತಕ್ಷಣ ಏನಾಗ್ಬಿಡ್ತದೆ? ಮಳೆ ಬಂದ ತಕ್ಷಣ ಮತ್ ಮೇಲಕ್ಕೆ ಬಂದ್ಬಿಡ್ತದೆ. ಅದೇ ಸುಟ್ಟು ಹಾಕ್ಬಿಟ್ರೆ ಬರಲ್ಲ. ಮೇಲಕ್ಕೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ಸಂಸ್ಕಾರಗಳನ್ನ, ದುಷ್ಟ ಶಕ್ತಿಗಳನ್ನ, ದುಷ್ಟ ಗುಣಗಳನ್ನ ಏನ್ ಮಾಡ್ಬೇಕಾಗ್ತದೆ? ಸುಡಬೇಕಾಗ್ತದೆ. ಹೀಗೆ ಅಲ್ಲಿ ಅಗ್ನಿಯಿಂದ ಹೇಗೆ ಅದನ್ನು ಸುಡುತ್ತಾರೋ ಹಾಗೆ ನಾವು ಇಲ್ಲಿ ಏನ್ ಮಾಡ್ಬೇಕು? ನಮ್ಮಲ್ಲಿರುವಂತ ದುಷ್ಟ ಶಕ್ತಿಗಳನ್ನ ಸುಟ್ಟು ಬಿಟ್ಟು ಈಶ್ವರನ ಜ್ಞಾನದ ಬೀಜವನ್ನು ಹಾಕಿ, ಅದಕ್ಕೆ ಪ್ರತಿದಿನ ನೀರನ್ನು ಹಾಕಿ, ಯೋಗದ ನೀರನ್ನ ಹಾಕಿ ಪಾಲನೆಯನ್ನ ಮಾಡಿ, ಅಲ್ಲಿ ಸುಂದರವಾದಂತ ಹೂ ಗಿಡಗಳು, ಹಣ್ಣುಗಳು ಬಂದ್ರೆ ಅವಾಗ ಜನ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಹತ್ರ ಇರ್ಲಿಕ್ಕೆ ಇಷ್ಟ ಪಡ್ತಾರೆ, ನಿಮ್ಮ ಮಾತನ್ನು ಕೇಳಲಿಕ್ಕೆ ಇಷ್ಟ ಪಡ್ತಾರೆ. ಯಾರೋ ಎದುರುಗಡೆ ಬಂದಾಗ ಅಂತ ಕಣ್ಣು ಕೆಂಪು ಮಾಡ್ಕೊಂಡ್ಬಿಡು, ಮುಖ ಕೆಂಪು ಮಾಡ್ಕೊಂಡ್ಬಿಟ್ಟು, ಸಿಟ್ಟು ಮಾಡ್ಕೊಂಡ್ಬಿಟ್ಟು ಜನ ಬರ್ತಾರೋ ಬರಲ್ವೋ? ಬರಲ್ಲ. ಸಹವಾಸನೆ ಬೇಡ ಅಂತ ಹೇಳ್ತಾರೆ, ಹೌದಲ್ವೋ? ಹಾಗೇನೆ ಪ್ರಪಂಚದಲ್ಲಿರುವಂತ ಪ್ರತಿಯೊಂದು ಕಣಕಣಗಳು ಕೂಡ ಇವತ್ತು ಪತಿತವಾಗ್ಬಿಟ್ಟಿದಾವೆ. ಆ ಪತಿತರನ್ನ ಪಾವನ ಮಾಡೋದು ಯಾರು? ಬಾಬಾ. ಆಗ ನಿಮ್ಮನ್ನು ನೀವು ತೆಗೆದುಕೊಳ್ಳಿ, ತಿಳ್ಕೊಳ್ಳಿ, ಆ ಪಾವನ ಮಾಡುವಂತ ಸ್ಥಳದಲ್ಲಿ ನೀವು ಭಗವಂತನಿಗೆ, ಮಾಲಿಗೆ ಅವಕಾಶವನ್ನ ಕೊಟ್ಟಿದ್ದೀರಾ? ವನವನ್ನ ಮೇಂಟೈನ್ ಮಾಡ್ಲಿಕ್ಕೆ ಒಬ್ಬ ಮಾಲಿ ಅಂತ ಇರ್ತಾನಲ್ಲ, ಅವನ ಎಕ್ಸ್ಪರ್ಟ್ ಇರ್ತಾನೆ. ಯಾವ ಸೀಸನ್ ನಲ್ಲಿ ಯಾವ ಬೀಜವನ್ನ ಹೇಗೆ ಹಾಕ್ಬೇಕು ಅವನಿಗೆ ಗೊತ್ತಿರ್ತದೆ ತಾನೆ. ಕಾಯಿಲೆ ಏನು ಬಂದಿದೆ, ಏನು ಔಷಧಿ ಹಾಕ್ಬೇಕು ಗೊತ್ತಿರ್ತದೆ ತಾನೆ. ಆವಾಗ ಒಂದು ದಿನದಲ್ಲಿ ಪ್ರಕೃತಿಯಲ್ಲಿ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರವನ್ನ ಸ್ವಚ್ಛ ಮಾಡ್ಲಿಕ್ಕೆ ಎಷ್ಟು ಸಮಯ ನೀವು ಮಾಲಿಗೆ ಸಂಪೂರ್ಣವಾದಂತ ಅಧಿಕಾರವನ್ನ ಕೊಡ್ತೀರಾ? ಸಂಪೂರ್ಣ ಅಧಿಕಾರ ಯಾಕೆ ಹೇಳ್ತಾರೆ ಅಂತಂದ್ರೆ, ಕೆಲವೊಂದ್ಸಲ ಮಾಲಿಗೆ ಮನೆ ಕರೀತಾರಂತೆ, ಕರೆದ್ಬಿಟ್ಟು ಏನ್ ಮಾಡ್ತಾರೆ? ಇವರೇ ಡೈರೆಕ್ಷನ್ ಕೊಡ್ತಾರೆ. ಇದೇ ಗಿಡ ಹಾಕು, ಇದೇ ಹಣ್ಣಿನ ಗಿಡ ಹಾಕು, ಹೀಗೆ ನೀರು ಹಾಕು ಅಂತ ಏನ್ ಮಾಡ್ತಾರೆ? ಡೈರೆಕ್ಷನ್ ಕೊಡ್ತಾರೆ. ಡೈರೆಕ್ಷನ್ ಕೊಡೋದಂದ್ರೆ ಗೊತ್ತಾಯ್ತಾ ನಿಮ್ಗೆ? ಏನು? ಬಾಬಾ ನನ್ನ ಪತಿಗೆ ಹಿಂಗ್ ಮಾಡು, ನನ್ ಮಕ್ಕಳಿಗೆ ಹಿಂಗ್ ಮಾಡು, ನೀವೇ ಡೈರೆಕ್ಷನ್ ಕೊಟ್ಬಿಡೋದು. ಆದೇಶ. ಹಾ, ಬಾಬನಿಗೆ ಡೈರೆಕ್ಷನ್ ಕೊಡ್ಬೇಕು, ಕೊಡಬಾರ್ದು? ಕೊಡಬಾರ್ದು. ಏನ್ ಮಾಡ್ಬೇಕು ಮತ್ತೆ? ಸುಮ್ನೆ ಇರು.
ಇದನ್ನ ಶುದ್ಧ ಮಾಡ್ಬೇಕಪ್ಪ ಅಷ್ಟೇ. ಅಷ್ಟೇ ಸುಮ್ನೆ ಹೇಳ್ಬಿಟ್ಟು ಜವಾಬ್ದಾರಿ ನಿನಗೆ. ನೀನ್ ಹೆಂಗಾದ್ರೂ ಶುದ್ಧ ಮಾಡು. ಯಾವ ಗಿಡನಾದ್ರೂ ಹಾಕು, ಯಾವ ಬೀಜನಾದ್ರೂ ಹಾಕು, ಎಷ್ಟು ನೀರು ಬೇಕಾದ್ರೂ ಹಾಕು. ಯಾರಿಗ್ ಬಿಟ್ಟಿರೋದು? ನಿನಗೆ ಬಿಟ್ಟಿರೋದು. ಆದ್ರೆ ತುಂಬಾ ಜನ ಇಲ್ಲಿ ಬರಬೇಕು, ಅವ್ರಿಗೆ ಸುಖದ ಅನುಭವ ಆಗ್ಬೇಕು, ಅವರಿಗೆ ಒಂದು ಆಹ್ಲಾದಕರವಾದಂತ ವಾತಾವರಣ ಇರಬೇಕು. ಮೊದಲು ನಮ್ಮ ಹತ್ರ ಬರ್ಲಿಕ್ಕೆ ಜನ ಏನು ಹೆದರ್ತಾ ಇದ್ರು, ಆ ಹೆದರಿಕೆ ಅವರಿಗೆ ಇರಬಾರ್ದು. ಪ್ರೀತಿ ಸ್ನೇಹದ ಅನುಭವ ಆಗ್ಬೇಕು. ಹೀಗೆ ನೋಡಿ, ಸಾಯಂಕಾಲ ವಾಕಿಂಗ್ ಮಾಡ್ಕೊಂಡ್ ಬಂದ ಜನರಿಗೆ ಎಷ್ಟೊಂದು ಖುಷಿ ಆಗತ್ತೆ ಅಲ್ವಾ? ಹಾಗೇನೆ ಪತಿತ ಪಾವನ ಅಂತಂದ್ರೆ ಮಲಿನವಾಗಿರುವಂತ, 5,000 ವರ್ಷದಿಂದ ಮೇಂಟೆನೆನ್ಸ್ ಇಲ್ದಿರುವಂತ, ಕ್ರೂರ ಮೃಗಗಳಿರುವಂತ, ವಿಷ ಜಂತುಗಳಿರುವಂತ, ಹಾವಿರುವಂತ, ಮುಳ್ಳುಗಳು, ಕೊಂಪೆಗಳು, ಕಲ್ಲುಗಳು ಇರುವಂತ ಸ್ಥಳವನ್ನ ಭಗವಂತ ಬಂದ್ಬಿಟ್ಟು ಏನ್ ಮಾಡ್ತಾರ? ಅದನ್ನ ಸುಟ್ಟು ಸ್ವಚ್ಛ ಮಾಡಿ ಹೊಸ ಬೀಜಗಳನ್ನ ಹಾಕಿ ಸುಂದರವಾದಂತ ಹೂ ಗಿಡಗಳನ್ನ ರೆಡಿ ಮಾಡಿ ಹಣ್ಣಿನ ಗಿಡವನ್ನ ಕೊಟ್ಟು ಅಲ್ಲಿ ಜನ ಬಂದು ಆಹ್ಲಾದಕರವಾದಂತ ವಾತಾವರಣದ ಅನುಭವ ಮಾಡಲಿಕ್ಕೆ ಒಂದು ಸುಂದರವಾದ ವಾತಾವರಣವನ್ನ ನಿರ್ಮಾಣ ಮಾಡ್ತಾರೆ. ಯಾರು? ತಂದೆ. ಎಲ್ಲಿ? ಸಂಗಮ ಯುಗದಲ್ಲಿ ನೆನೆದವರ ಮನದಲ್ಲಿ ಯಾರು ಕರೀತಾರೋ ಅವ್ರ ಮನೆಯಲ್ಲಿ ಬಂದ್ಬಿಟ್ಟು ಮಾಡ್ತಾರೆ. ಓಕೆ, ಹಾಗಿದ್ರೆ ಆತ್ಮೀಯರೇ ಹೇಳಿ, ಈಗ ನಿಮ್ಮ ಮನೋಸ್ಥಿತಿ, ನಿಮ್ಮ ಮನೆ ಪತಿತ ಆಗಿದೆಯೋ ಪಾವನ ಆಗಿದೆಯೋ? ಪತಿತ ಆಗಿದೆ. ಹಾಗಿದ್ರೆ ನಿಮ್ಮ ಮನೆಗೆ ಮಾಲಿ ಅವಶ್ಯಕತೆ ಇದೆಯೋ ಇಲ್ವೋ? ಇದೆ. ಅದು ಕಾರ್ಡ್ ಆಗಿದ್ಯೋ, ಅದು ಗಾರ್ಡನ್ ಆಗಿದೆಯೋ? ಅದು ಗಾರ್ಡನ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಕಾಂಟ್ಯಾಕ್ಟ್ ಕೊಡಬೇಕೋ ಬೇಡವೋ? ಯಾರಿಗ್ ಕೊಡೋಣ? ಅರ್ಚನಾ ಕೊರಿ ಕೊಡೋಣ? ಅರ್ಚನಾ ಕೊರಿ ಕೊಡೋಣ? ಇಲ್ಲ ಬೇಡ ಯೋಗೇಶ್ ಅಣ್ಣಗೆ ಬೇಡ. ಬೇಡ? ಮತ್ತೆ ಯಾರಿಗೆ ಕೊಡೋಣ? ಬಾಪ್ ದಾದರಿಗೆ ಕೊಡಬೇಕು. ಸರಿ, ಬಾಪ್ ದಾದ ಹೇಳ್ತಾರೆ ನನಗೆ ಕಾಂಟ್ಯಾಕ್ಟ್ ಕೊಟ್ಟ ಮೇಲೆ ನನಗೆ ಸ್ಥಳ ಬಿಡಬೇಕೋ ಬೇಡವೋ? ಬಿಡ್ಬೇಕು. ನಿಮ್ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ಇದೆ, ನೀವು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರೆ ಕಾಂಟ್ಯಾಕ್ಟ್ ನವ್ರಿಗೆ ಎಷ್ಟು ಜನ ನೆಂಟರು ಬರ್ತಾರೆ, ಅವರಿಗೆಲ್ಲ ಊಟ ತಿಂಡಿ ಕೊಡಬೇಕು ಅಂತ, ಸರಿನಾ? ಅವರೆಲ್ಲ ಸಾಮಾನು ತಗೊಂಡು ಬಂದಾಗ ಅವ್ರಿಗೆ ಮನೆ ಜಾಗನೇ ಕೊಡೋದಿಲ್ಲ. ಈ ಸ್ವಲ್ಪ ಹೊತ್ತು ನಾನು ಟೀ ಮಾಡ್ಬೇಕು, ಕಾಫಿ ಮಾಡ್ಬೇಕು ಅಂತ ಅಲ್ಲೇ ನಿಂತ್ಕೊಂಡಿದ್ರೆ ಅವ್ರ ಅಡಿಗೆ ಮಾಡ್ಲಿಕ್ಕೆ ಆಗುತ್ತೋ ಆಗಲ್ವೋ? ಆಗಲ್ಲ. ಹಾಗೇನೆ ಆ ಪರಮಾತ್ಮನಿಗೆ, ಆ ಶಕ್ತಿಗೆ ಆ ಕೆಲಸವನ್ನ ಮಾಡ್ಲಿಕ್ಕೆ ನೀವು ಸಮಯವನ್ನ ಕೊಡ್ತಾ ಇದ್ದೀರಾ, ಸ್ಥಳವನ್ನ ಬಿಟ್ಟು ಕೊಡ್ತಾ ಇದ್ದೀರಾ. ಕೊಡೋದ್ರ ಜೊತೆಗೆ ಪಾವನತ್ವದ ಅನುಭವ ನಿಮ್ಗೆ ಆಗ್ತಾ ಇದೆಯಾ? ಪತಿತದ ಅನುಭವ ಅಂತೂ ಆಗ್ತಾ ಇದೆ, ಸಿಟ್ಟು ಮತ್ತೊಂದು ಮಗದೊಂದು ಎಲ್ಲ ಆಗ್ತಾ ಇದೆ. ಆದ್ರೆ ಪಾವನತೆ, ಜನ ನಿಮ್ಮ ಹತ್ರ ಬರೋದು, ಜನ ನಿಮ್ಮ ಹತ್ರ ಬರೋದು ಊರು ಸುದ್ದಿ ಮಾತಾಡ್ಲಿಕ್ಕಲ್ಲ. ನಮ್ಮಲ್ಲೂ ಕೆಲವರು ಜನ ಬರ್ತಾರೆ, ಹೆಂಗ್ ಗೊತ್ತಾ? ಸಾಯಂಕಾಲ ಫೋನ್ ಮಾಡ್ಕೊಂಡ್ಬಿಟ್ಟು ಈಶ್ವರಿ ಪರಿವಾರದವ್ರು ಆ ಸೆಂಟರ್ನಲ್ಲಿ ಹಿಂಗಾಯ್ತಂತೆ, ಈ ಸೆಂಟರ್ನಲ್ಲಿ ಹಿಂಗಾಯ್ತಂತೆ, ಆ ಅಣ್ಣವ್ರು ಹಿಂಗ್ ಮಾಡದಂತೆ. ಇದಲ್ಲ. ಯಾವುದು? ಈಶ್ವರಿಯ ಜ್ಞಾನ, ಈಶ್ವರಿಯ ಶಕ್ತಿ, ಸಮಸ್ಯೆಗಳಿಗೆ ಸಮಾಧಾನ. ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅವ್ರಿಗೆ ಖುಷಿ ಅನುಭವ ಆಗ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಮಾತಿನ ಮೂಲಕ, ಶಬ್ದದ ಮೂಲಕ, ಜ್ಞಾನದ ಮೂಲಕ ಅವ್ರಿಗೆ ಸಮಸ್ಯೆಗಳ ಸಮಾಧಾನ ಸಿಗಬೇಕು, ವರದಾನ ಸಿಗಬೇಕು, ಶಕ್ತಿ ಸಿಗಬೇಕು, ದೃಷ್ಟಿಯಿಂದ ಶಕ್ತಿ ಸಿಗಬೇಕು, ಸಂಕಲ್ಪದಿಂದ ವಾತಾವರಣ ವಾಯುಮಂಡಲ ಶುದ್ಧವಾಗ್ಬೇಕು. ತಂಪಾದಂತ ಒಂದು ಗಾಳಿ ಬರಬೇಕು ಅಂದ್ರೆ ತಂಪಾದ ಗಿಡಗಳು ಇರ್ಬೇಕಲ್ವಾ? ಅಲ್ಲಿ ಆಸನದ ಮೇಲೆ ಕುತ್ಕೊಂಡು ಎಷ್ಟು ಆರಾಮ್ ಅಂತ ಅನ್ಸುತ್ತೆ, ನ್ಯಾಚುರಲ್ ಆಗಿ. ಆದ್ಮೇಲೆ ಎಷ್ಟೇ AC ಇರ್ಲಿ, ಎಷ್ಟೇ ಫ್ಯಾನ್ಗಳಿರ್ಲಿ, ಆದ ನೈಸರ್ಗಿಕವಾಗಿ ಸಿಗುವಂತ ತಂಪು ಗಾಳಿಯ ಸುಖ ಏನಾಗೋದಿಲ್ಲ, ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಂದ್ರಿಯ ಸುಖಗಳೆಲ್ಲ ಕೃತಕವಾಗಿರೋದು. ಅತೀಂದ್ರಿಯ ಸುಖ, ಪರಮಾತ್ಮನ ಸುಖ ಯಾವುದು? ಒರಿಜಿನಲ್, ಮೂಲವಾಗಿರುವಂಥದ್ದು. ಅದಕ್ಕಾಗಿ ಭಗವಂತನನ್ನ ನಮ್ಮ ಜೀವನದಲ್ಲಿ ಕರೆದು ಬಿಟ್ಟು ಪತಿತವಾಗಿರುವಂತಹ ಸ್ಥಳವನ್ನ ಯಾರು ಪಾವನ ಮಾಡಿಸ್ಕೊಳ್ತಾರೋ ಅವರಿಗೆ ಏನ್ ಹೇಳ್ತಾರೆ? ಅದನ್ನ ಪ್ರೊಸೆಸ್ ಅನ್ನ ಮಾಡುವಂಥವರಿಗೆ ಪರಮಾತ್ಮ ಅಂತ ಹೇಳ್ತಾರೆ. ಪತಿತ ಪಾವನ, ಪತಿತರನ್ನ ಪಾವನರನ್ನಾಗಿ ಮಾಡಬೇಕು. ಒಂದು, ನಾವು ಪಾವನರಾಗಬೇಕು, ನಮ್ಮ ಮೂಲಕ ವಿಶ್ವನೂ ಕೂಡ ಏನಾಗ್ಬೇಕು? ಪಾವನ ಆಗ್ಬೇಕು. ಪವಿತ್ರವಾದಂತ ವನ, ಶುದ್ಧವಾದಂತ ವನ. ಓಕೆ, ಶುದ್ಧವಾದ ವನದಲ್ಲಿ ರಾತ್ರಿನೂ ಇರ್ಲಿಕ್ಕೆ ನಿಮ್ಗೆ ಇಷ್ಟ ಆಗತ್ತೋ ಭಯ ಆಗತ್ತೋ? ಇಷ್ಟ. ಕಾಡಲ್ಲಿ ಭಯ ಆಗತ್ತಲ್ವಾ? ಉತ್ತರ ಭಾರತದಲ್ಲಿ ಮುಂಬೈ ಕಡೆಗೆಲ್ಲ ಎಷ್ಟೋ ಗಾರ್ಡನ್ಗಳನ್ನ ಬ್ರಹ್ಮಕುಮಾರಿಸಿಗೆ ಒಪ್ಪಿಸಿ ಬಿಟ್ಟಿದ್ದಾರೆ ಗೌರ್ಮೆಂಟ್ನವ್ರು.
ಸರಿನಾ? ಅಲ್ಲಿ ಬ್ರಹ್ಮಕುಮಾರಿ ಸೇರೆ ಮೇಂಟೈನ್ ಮಾಡ್ತಾರೆ. ಅಲ್ಲಿ ಚೆನ್ನಾಗಿರುವಂತ ಬೋರ್ಡ್ಗಳು, ಒಳ್ಳೊಳ್ಳೆ ಮಹಾವಾಕ್ಯಗಳು, ಅಲ್ಲಿ ಬಾಬನ್ ಮನೆ, ಬಾಬನ್ ರೂಮ್. ಹೇಗೆ ನೀವು ಇದಕ್ಕೆ ಹೋಗ್ತಿರಲ್ಲ ಪೀಸ್ ಪಾರ್ಕಿಗೆ, ಅದೇ ರೀತಿ ಇಷ್ಟು ಸೆಂಟರ್ನವ್ರು ಏನ್ ಮಾಡಿದಾರೆ ಗೊತ್ತಾ? ರಿಟ್ರೀಟ್ ಸೆಂಟರೇ ಇದಲ್ಲಿ ಮಾಡ್ಬಿಟ್ಟಿದ್ದಾರೆ. ಎಲ್ಲಿ? ಗಾರ್ಡನ್ ಅಲ್ಲಿ. ಪ್ರತಿ ಭಾನುವಾರ ಹೋಗ್ಬಿಟ್ಟು ಏನ್ ಮಾಡೋದು, ಎಲ್ಲ ಸ್ಟೂಡೆಂಟ್ಸ್ ಗಳು ಅಲ್ಲಿ ಹೋಗ್ಬಿಟ್ಟು ಬೆಳಗ್ಗೆ ಕ್ಲಾಸ್ ಅಲ್ಲೇನೆ ಎಲ್ಲರಿಗೂ ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ ಸಿಗತ್ತೆ. ಅಷ್ಟೆಲ್ಲ ಬಾಬಾ ಏನ್ ಮಾಡ್ತಿದ್ದಾರೆ? ಮಕ್ಕಳ ಮೂಲಕ ಸೇವೆಯನ್ನ ಮಾಡಿಸ್ತಾ ಇದ್ದಾರೆ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ ಪತಿತ ಪಾವನತ್ವದ ಕರ್ಮವನ್ನ ನಿಮ್ಮ ಮೂಲಕ ಪ್ರತಿದಿನ ಬಾಬಾ ಇಷ್ಟು ಸಮಯ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನೀವು ಎಷ್ಟು ಪತಿತರಿಂದ ಪಾವನರು ಆಗಿದ್ದೀರಿ? ಸರಿ, ಪತಿತರು ಯಾವಾಗ ಆಗ್ತೀರಾ? ಜನ್ಮ ತಗೊಂಡು ಬಿಟ್ಟು ಆಗ್ತೀವಿ. ನಿಮ್ಮ ಮನೆಗೆ ಯಾವಾಗ ರಾವಣನನ್ನ ಕರಿತೀರೋ, ಅವನಿಗೆ ಊಟ ತಿಂಡಿ ಇಡ್ಲಿ ವಡ ದೋಸೆ ತಿನ್ನಿಸ್ತಿರೋ, ಅವಾಗ ನೀವೇನಾಗ್ತೀರಿ? ಯಾವ ಪತಿತ್ರ ಅಲ್ವಾ? ಅದೇ ರಾಮನನ್ನ ಕರೆಸ್ಬಿಟ್ಟು ಪಾವನರಾಗ್ತೀವಿ. ಪಾವನರಾಗ್ತೀವಿ ಅಲ್ವಾ? ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಒಂದು ದಿನದಲ್ಲಿ. ಹಾಗಿದ್ರೆ ರಾವಣ ಅಂತಂದ್ರೆ ಯಾರು? ವಿಕಾರ ಪಂಚ ಆ? ವಿಕಾರ ವಿಕಾರಗಳು, ಇಂದ್ರಿಯ ಸುಖಗಳು, ಅದನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಮನಸ್ಸಲ್ಲಿ ಇಚ್ಛೆ ಬರ್ತದಲ್ಲ. ಪತಿಯನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಇವರಿಗೆ ನಾವು ಮನಸ್ಸಲ್ಲಿ ಜಗ ಕೊಟ್ರೆ ಪತಿತರಾಗ್ತೀವೋ ಪಾವನರಾಗ್ತೀವೋ? ಪತಿತ್ರ ಪತಿತರು. ಯಾರೋ ಒಬ್ರು ರೋಡ್ನಲ್ಲಿ ಇದ್ದಾರೆ, ಎಷ್ಟೋ ವರ್ಷಗಳಿಂದ ಸ್ನಾನನೇ ಮಾಡಿಲ್ಲ, ಅವನ ಮನೆ ಕರ್ಕೊಂಡ್ ಬಂದ್ಬಿಟ್ಟು ಊಟ ತಿಂಡಿ ಕೊಡಿಸ್ತೀರಿ. ಅವಾಗ ನಿಮ್ಮ ಮನೆ ತುಂಬಾ ಸುಗಂಧಭರಿತವಾಗಿರ್ತದೆ, ಸುವಾಸನೆ ಇರ್ತದೆ. ಹೌದು ಅಲ್ವಾ? ಇಲ್ಲ ಆಗಲ್ಲ. ಅವ್ರ ಪಕ್ಕದಲ್ಲಿ ನೀವು ಮಲ್ಕೊಂಡಿದ್ದಿದ್ರೆ, ಮನೇಲಿ ಇಟ್ಕೊಂಡಿದ್ರೆ ಹೆಂಗ್ ಅನ್ಸತ್ತೆ? ಅಯ್ಯೋ. ಹೆಂಗ್ ಅನ್ಸತ್ತೆ? ವಾಸನೆ ಬರ್ತದೋ ಬರಲ್ವೋ? ಬರ್ತೈತೆ, ವಾಯುಮಂಡಲ ದುರ್ವಾಸನೆ ಆಗುತ್ತೋ ಆಗಲ್ವೋ? ಆಗುತ್ತೆ. ಹಾಗೆ 5,000 ವರ್ಷದಿಂದ ಮಲಿನವಾಗಿರುವಂತ, 2,500 ವರ್ಷದಿಂದ ಮಲಿನವಾಗಿರುವಂತ ದೇಹಧಾರಿಗಳನ್ನ ನೀವು ಮನಸ್ಸಿನಲ್ಲಿ ಸ್ಥಳ ಕೊಟ್ರೆ ಆತ್ಮೀಯರು ಏನಾಗತ್ತೆ ಹೇಳಿ ನೋಡೋಣ? ಸುವಾಸನೆ ಬರ್ತದೋ ದುರ್ವಾಸನೆ ಬರ್ತದೋ? ದುರ್ವಾಸನೆ. ಹಾಗಿದ್ರೆ ಸ್ಥಳ ಯಾರಿಗೆ ಕೊಡಬೇಕು? ಭಗವಂತ ಪಾವನ ಆತ್ಮರಿಗೆ. ಅವಾಗ ಅವರನ್ನ ಎಲ್ಲಿಡ್ಬೇಕು? ದುರ್ವಾಸನೆ ಬರ್ತದೆ. ಮನೆ ಒಳಗಡೆ ಕರ್ಸ್ಬೇಕು, ಮನೆಯಿಂದ ಹೊರಗಡೆ ಇಡ್ಬೇಕು? ಆ ಭಗವಂತ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಪರಮಾತ್ಮನಿಗೆ ಮಾತ್ರ ಅವಕಾಶ. ಯಾವ ಮನೆ? ಮನಸ್ಸಿನ ಮನೆಯಲ್ಲಿ. ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಅವರಿಗೂ ನೀವು ಹೊರಗಡೆಗೆ ಇಟ್ಬಿಟ್ಟು ಅವ್ರಿಗೆ ಏನ್ ಬೇಕು ಅದನ್ನ ಕೊಡಿ, ಒಳಗಡೆ ಕರ್ಕೊಂಡ್ ಬಂದ್ಬಿಡಿ. ಒಳಗಡೆ ಕರ್ಕೊಂಡ್ ಬಂದ್ಬಿಟ್ರೆ ಮಲಿನ ಆಗುತ್ತೆ. ನಾಯಿಯನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ರೆ ಏನಾಗ್ಬಿಡ್ತದೆ? ಇವತ್ತು ಎಷ್ಟು ದುಃಖದ ಮಾತು ಗೊತ್ತಾ? ನಾಯಿಯನ್ನ ಬೆಡ್ರೂಮಿಗೆ ಕರ್ಕೊಂಡ್ ಬರ್ತಿದೀವಿ, ನಾಯಿ ಇರೋ ಜಾಗದಲ್ಲಿ ಅಪ್ಪ ಅಮ್ಮನನ್ನ, ಅಜ್ಜ ಅಜ್ಜನ ಕೊಡಿಸಿದೀವಿ. ಇದು ಕಲಿಯುಗ, ಹೌದು ತಾನೆ? ಹೌದು. ನಾಯಿಯನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ, ಅದಕ್ಕೆ ರಾಜ ಆತಿಥ್ಯ. ಮತ್ತು ಅಪ್ಪ ಅಮ್ಮನಲ್ಲಿ ಅವ್ರು ಮಾತಾಡಿದ್ರು ಕೂಡ ಅವ್ರ ಕಡೆಗೆ ನಾವೇನ್ ಮಾಡೋದಿಲ್ಲ, ಗಮನ ಇಲ್ಲ, ಟೈಮ್ ಇಲ್ಲ. ಒಬ್ರು ಅಣ್ಣವ್ರು ಹೇಳ್ತಾ ಇದ್ರು, ಅಣ್ಣವ್ರೇ ನನ್ನ ಮಗ ಎಷ್ಟು ಬ್ಯೂಸಿ ಅಂತಂದ್ರೆ ನನ್ನ ಮೊಬೈಲ್ ಅಲ್ಲಿ ಅವ್ರು ಝೂಮ್ ಆ್ಯಪ್ ಹಾಕೊಳ್ಲಿಕ್ಕೂ ಪುರ್ಸತ್ತಿಲ್ಲ, ಎಷ್ಟು ಬ್ಯೂಸಿ. ಅವ್ರು ವೀಕೆಂಡ್ ಪಾರ್ಟಿಗೆ ಹೋಗ್ಲಿಕ್ಕೆ ಮತ್ತೊಂದಕ್ಕೆ ಅದಕ್ಕೆ ಯಾವುದಕ್ಕೂ ಬ್ಯೂಸಿ ಇಲ್ಲ, ಅಪ್ಪ ಅಮ್ಮನಿಗೆ ಮಾಡ್ಕೊಳ್ಲಿಕ್ಕೆ ಮಾತ್ರ ಬ್ಯೂಸಿ. ಇಂಥ ವಾತಾವರಣ ಆತ್ಮೀಯರೇ. ಹೀಗೆ ಹೇಳಿ, ನಾವು ಪತಿತ ಪ್ರಪಂಚದಲ್ಲಿದ್ದೇವೋ ಪಾವನ ಪ್ರಪಂಚದಲ್ಲಿದ್ದೇವೋ? ಎಲ್ಲಿಯವರೆಗೆ ನೀವು ಪಾವನರಾಗುವುದಿಲ್ಲವೋ ಅಲ್ಲಿಯವರೆಗೆ ಬೇರೆಯವರನ್ನ ನೀವು ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಲಿನವಾಗಿರುವಂತ ಗ್ಲಾಸ್ ಅಲ್ಲಿ ಎಷ್ಟು ಚೆನ್ನಾಗಿರುವಂತ ಹಾಲು ಹಾಕಿದ್ರು ಕೂಡ, ನೀರ್ ಹಾಕಿದ್ರು ಕೂಡ ಏನಾಗ್ಬಿಡ್ತದೆ? ಅದು ಹೊಡೆದೋಗತ್ತೆ, ಹಾಳಾಗ್ಬಿಡ್ತದೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ಎಷ್ಟು ಪತಿತರಾಗ್ತಾ ಇದ್ದೇನೆ, ಎಷ್ಟು ಪಾವನರಾಗ್ತಾ ಇದ್ದೇನೆ. ಧನದ ಪ್ರತಿ, ಲೌಕಿಕದ ಪ್ರತಿ, ಇಚ್ಛೆಗಳ ಪ್ರತಿ, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರದ ಪ್ರತಿ ನಿಮ್ಮ ಮನಸ್ಸು ಬುದ್ಧಿ ಹೋಗಿದೆ ಅಂತಂದ್ರೆ ಏನರ್ಥ? ನೀವೇನಾಗ್ತಾ ಇದ್ದೀರಿ? ಪತಿತರಾಗ್ತಾ ಇದ್ದೀರಿ. ಓಕೆ, ಬೆಳಗಿಂದ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಸಾಯಂಕಾಲ ವಾಪಸ್ ಮನೆಗೆ ಬಂದಾಗ ನಿಮ್ಗೆ ಹಗುರತೆ ಅನುಭವ ಆಗತ್ತೋ, ಭಾರದ ಅನುಭವ ಆಗತ್ತೋ? ಅದೇ ಯಾಕೆ? ಸಂಪಾದನೆ ಮಾಡ್ಕೊಂಡ್ ಬಂದಿರಲ್ವಾ? ಸುತ್ತಾಡ್ಕೊಂಡ್ ಬಂದ್ರೆ ಮನಸ್ಸನ್ನ ಅಲ್ಲಿ ಇಲ್ಲಿ ಇಟ್ಟಿರ್ತೀವಿ. ಮನಸ್ಸಿನ ಬಗ್ಗೆ ನಾನು ಮಾತಾಡಿಲ್ಲ, ಶರೀರದ ಬಗ್ಗೆ ನಾನು ಮಾತಾಡಿದ್ದು. ಶರೀರ ಅಲ್ಲಿ
ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿರುತ್ತಲ್ಲ ಅಣ್ಣ. ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿದೆ, ಶರೀರಕ್ಕೆ ಧೂಳು ತಾಗಿದೆ, ಬೆವರಿದೆ, ಮಣ್ಣಿದೆ, ಚಳಿ ಇದೆ, ಮಳೆ ನೀರಿದೆ, ಮನಸ್ಸು ಕೂಡ ಊರು ಸುತ್ಕೊಂಡ್ಬಿಟ್ಟು ಏನಾಗ್ಬಿಟ್ಟಿದೆ, ಮಲಿನ ಆಗ್ಬಿಟ್ಟಿದೆ. ಮನೆಗೆ ಬಂದ್ಬಿಟ್ಟು ಅದೇ ಶರೀರ ರೂಪಿ ಸಾಧನವನ್ನ ನೀರಿನಲ್ಲಿ ಸ್ನಾನ ಮಾಡಿ ಬಾತ್ರೂಮಿನ ಹೊರಗಡೆಗೆ ಬಂದಾಗ ಹೆಂಗಿರ್ತದೆ? ಹಗುರಾಗಿರ್ತದೆ. ಕಾರಣ ಏನು? ನೀರಿನ ಪ್ರಭಾವ. ಹೊರಗಡೆಯಿಂದ ಇರುವಂತ ಕೊಳೆಯಲ್ಲಿ ಅಲ್ಲಿ ನಾವೇನ್ ಮಾಡಿದೀವಿ, ತೆಗೆದು ಹಾಕಿದೀವಿ. ಅದರ ವ್ಯತ್ಯಾಸ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗ್ತದೆ. ಹೊರಗಡೆಗೆ ಹೋದಾಗ ಪತಿತ ಆಯ್ತು, ಒಳಗಡೆಗೆ ಬಂದಾಗ ಪಾವನ ಆಯ್ತು. ಅಲ್ಲೊಂದು ಕರ್ಮ ಆಗಿದೆ, ಇಲ್ಲೊಂದು ಕರ್ಮ ಆಗಿದೆ. ಹೊರಗಡೆಗೆ ಹೋದಾಗ ಬೇಕೋ ಬೇಡೋ ವಾತಾವರಣದ ಪ್ರಭಾವ ನಿಮ್ಮ ಮೇಲೆ ಬಿದ್ದಿದೆ. ಹೀಗೆ ಶರೀರವನ್ನ ಆ ಸ್ಥಳಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ವಾತಾವರಣ ವಾಯುಮಂಡಲದ ಪ್ರಭಾವ ಶರೀರದ ಮೇಲೆ ಬೀಳುತ್ತೋ, ಹಾಗೆ ಮನಸ್ಸನ್ನ ನೀವು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿರೋ ಅದರ ಪ್ರಭಾವ ಮನಸ್ಸಿನ ಮೇಲೆ ಬಿದ್ದೇ ಬಿಡ್ತದೆ. ಮನಸ್ಸನ್ನ ಪರನಾಮ ಕಳಿಸ್ಕೊಟ್ರೆ ಅಲ್ಲಿ ಪಾವನವಾಗಿ ತಂಪಾಗಿರ್ತದೆ. ಯಾಕಂದ್ರೆ ಅಲ್ಲಿ ವಾತಾವರಣ ಹಂಗಿರ್ತದೆ. ಸರಿ, ಮನಸ್ಸನ್ನ ಟಿವಿ ಸೀರಿಯಲ್ ಇಟ್ರೆ ಅಲ್ಲೇ ಕೊಳಕಾಗ್ತದೆ. ಕೊಳಕಾಗತ್ತೋ ಖುಷಿ ಆಗತ್ತೋ? ಕೊಳಕಾಗುತ್ತೆ. ಫಿಲ್ಮ್ ನೋಡ್ಲಿಕ್ಕೆ ಇಟ್ರೆ ಅವ್ರದ್ದು ಇವ್ರದ್ದು ಚಾಡಿ ಸುದ್ದಿ ಮಾತಾಡಿದ್ರೆ, ಅದು ಕೊಳಕು. ಇಲ್ಲಿ ಸುದ್ದಿ ಅಲ್ಲಿ ಸುದ್ದಿ ಇಲ್ಲಿ ಮಾಡಿದ್ರೆ ಎಲ್ಲ ಕೊಳಕೆ. ಸ್ವಚ್ಛ ಯಾವುದು? ಮುರಳಿ ಕೇಳೋದು. ಬಾಬನ್ ಜೊತೆ ಮಾತಾಡೋದು, ಬಾಬನ್ ಜೊತೆ ಬೇಕಾದ್ರೆ ಜಗಳ ಮಾಡಿ, ಏನ್ ತೊಂದ್ರೆ ಏನಿಲ್ಲ. ಹಾಗೇನಾ? ಈಶ್ವರನ ಜೊತೆಗೆ ಸಂಭಾಷಣೆ, ಈಶ್ವರಿಯ ಸೇವೆ. ನೋಡಿ, ನೀರನ್ನು ಎಲ್ಲಿ ಉಪಯೋಗ ಮಾಡ್ತಾರೋ ಅಲ್ಲೆಲ್ಲ ಸ್ವಚ್ಛವಾಗ್ತಾ ಇರ್ತದೆ ಅಲ್ವಾ? ಪಾತ್ರೆ ತೊಳೆಯೋದು ಅಥವಾ ನೆಲ ಒರೆಸೋದು, ಬಟ್ಟೆ ವಾಶ್ ಮಾಡೋದು, ಸ್ನಾನ ಮಾಡೋದು, ಇಲ್ಲ ನೀರು ಉಪಯೋಗ ಮಾಡ್ತಿಲ್ಲ, ಅದಕ್ಕಾಗಿ ಸ್ವಚ್ಛವಾಗ್ತಾ ಇರ್ತದೆ. ಯಾವಾಗ ನೀರಿಲ್ವೋ ಏನಾಗ್ತಾ ಹೋಗ್ತದೆ? ಮಲಿನವಾಗ್ತಾ ಹೋಗ್ತದೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಪರಮಾತ್ಮ ಇಲ್ವೋ, ನಿಸ್ವಾರ್ಥ ಸೇವಾ ಮನೋಭಾವ ಇಲ್ವೋ, ಅಲ್ಲೆಲ್ಲ ಮಲಿನ ಆಗ್ತಾ ಇರ್ತದೆ. ಅದಕ್ಕೆ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಆ ದಿನದಲ್ಲಿ ನಿಮ್ಮಲ್ಲಿ ಪಾವನತ್ವ ಜಾಸ್ತಿ ಆಗಿದ್ದಿದ್ರೆ ಮನಸ್ಸೇನಾಗಿರ್ತದೆ? ಹಗೂರವಾಗಿರ್ತದೆ. ಒಂದ್ ವೇಳೆ ಪತಿತತನ ಜಾಸ್ತಿ ಇದ್ರೆ ಏನಾಗ್ತದೆ? ಭಾರ ಆ ಮನಸ್ಸು ಭಾರ ಆಗುತ್ತೆ. ಹೊರೆ ಆಗಿರುತ್ತೆ. ಸರಿ, ನಿಮ್ಮ ಮನೆಯಲ್ಲಿ ಮುದ್ದೆ ಸಾಂಬಾರ್ ತಿಂತೀರಾ, ಹೆಂಗಿರ್ತದೆ? ಖುಷಿ ಆಗಿರ್ತದೆ. ಮದುವೆ ಮನೆಗೆ ಹೋಗ್ಬಿಟ್ಟು ಒಳ್ಳೊಳ್ಳೆ ರುಚಿ ತಿನ್ಕೊಂಡು ಬರ್ತೀರಾ, ಹೆಂಗಿರ್ತದೆ? ಹಿಂಸೆ ಆಗುತ್ತೆ. ಆ ಹಿಂಸೆ ಆಗುತ್ತೆ. ನಾಲ್ಗೆ ತಿನ್ಬೇಕಾದ್ರೆ ಚೆನ್ನಾಗಿದೆ ಅಂತ ಅನ್ಸತ್ತೆ, ಹೊಟ್ಟೆಯಲ್ಲಿ ಉಬ್ಬರ ಬಂದಾಗ ಬರ್ತದೆ ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ, ಹೊರಗಡೆ ಪ್ರಪಂಚದಲ್ಲಿರುವಂತ ಆಹಾರ, ಮಾತುಗಳು, ಸಂಕಲ್ಪಗಳು, ವ್ಯಕ್ತಿಗಳು, ವಾಯುಮಂಡಲ ಏನಾಗ್ಬಿಟ್ಟಿದೆ? ಕಲುಷಿತವಾಗಿದೆ, ಪತಿತವಾಗಿದೆ. ಅದೆಲ್ಲವನ್ನ ಯಾರು ಶುದ್ಧ ಮಾಡ್ಬೇಕು? ಯಾರ ಮೂಲಕ? ಆತ್ಮಗಳ ಮೂಲಕ, ನಿಮಿತ್ತರ ಮೂಲಕ. ಮಕ್ಕಳ ಮೂಲಕ. ನಿಮಿತ್ತರ ಮೂಲಕ. ಅಂದ್ರೆ ನೀವು ನಿಮಿತ್ತ ಅಲ್ಲ, ನನ್ನ ಮೂಲಕ ಅಂತ ಯಾರು ಹೇಳ್ತಾ ಇಲ್ಲ. ವಾಯುಮಂಡಲದ ಮೂಲಕ ಅಂತ ಹೇಳ್ತಾರೆ, ನಿಮಿತ್ತರ ಮೂಲಕ ಅಂತ ಹೇಳ್ತಾರೆ, ನನ್ನ ಮೂಲಕ ಆಗ್ತದೆ ಯಾರು ಹೇಳ್ತಾ ಇಲ್ಲ. ಅಂದ್ರೆ ನಿಮ್ ಜವಾಬ್ದಾರಿ ಇಲ್ವಾ? ಇದೆ ಇದೆ. ಅಂದ್ರೆ ಸೆಂಟರ್ ಟೀಚರ್ಗೆ ಮಾತ್ರ ನಿಮಿತ್ತ, ಅವ್ರ ಜವಾಬ್ದಾರಿನಾ? ಯೋಗೇಶ್ ಅಣ್ಣಿಗೆ ಮಾತ್ರ ಜವಾಬ್ದಾರಿನಾ? ಅಣ್ಣವ್ರೆ, ಜವಾಬ್ದಾರಿ ಇಲ್ಲ ನೀವು ತಗೊಳ್ಳಿ, ಲಕ್ಷ್ಮೀನಾರಾಯಣ ಪೋಸ್ಟ್ ಮಾತ್ರ ನಮ್ಗೆ ಕೊಡಿ ಅಲ್ವಾ? ಎಲ್ಲ ನೀವು ಬ್ರಹ್ಮಭೋಜನ ಮಾಡೋ ಜವಾಬ್ದಾರಿ ಎಲ್ಲ ನಿಮ್ದು. ರೆಡಿ ಆದ್ಮೇಲೆ ಊಟಕ್ಕೆ ಮೊದಲು ನಮ್ಗೆ ಕೊಡಿ. ಇದು ನಮ್ಮ ಮನೋಸ್ಥಿತಿ ಅಲ್ವಾ? ಅದಕ್ಕೆ ಪಾವನ ಯಾರ ಮೂಲಕ ಮಾಡ್ಬೇಕು ಬಾಬಾ? ನನ್ನ ಮೂಲಕ. ನನ್ನ ಮೂಲಕ. ಅದಲ್ಲಿ ನಾನು ಹೇಳುದನ್ನ ಮೊದಲು ತಗೊಂಡು ಬನ್ನಿ. ಅವಾಗ ಭಗವಂತನಿಗೆ ಅವಕಾಶವನ್ನ ಕೊಡಿ ಆ ಕೆಲಸವನ್ನು ಮಾಡ್ಲಿಕ್ಕೆ. ಅಲ್ಲಿ ಪಾವನತ್ವ ಆದಾಗ ನಿಮ್ಮ ಮನಸ್ಸು ಹಗುರವಾಗಿರ್ತದೆ, ವಾತಾವರಣನೂ ಕೂಡ ಹಗುರವಾಗಿರ್ತದೆ, ಸ್ವಯಂ ಖುಷಿಯಾಗಿರ್ತೀರಿ, ಬಾಬಾನು ಖುಷಿಯಾಗಿರ್ತಾರೆ, ನಿಮ್ಮ ಜೊತೆಲಿರುವಂತ ಆತ್ಮಗಳು ಖುಷಿಯಾಗಿರ್ತಾರೆ, ವಾತಾವರಣ ವಾಯುಮಂಡಲನೂ ಕೂಡ ಏನಾಗಿರ್ತದೆ? ಖುಷಿಯಾಗಿರ್ತದೆ. ಆವಾಗ ನೀವು ಸಂತೃಪ್ತವಾಗಿರ್ತೀರಿ. ಅದಕ್ಕಾಗಿ ಇನ್ಮೇಲೆ ಈ ಪ್ರಪಂಚ ಪತಿತ ಆಗ್ಲಿಕ್ಕೆ ನಾವು ಕಾರಣೀಭೂತರಾಗ್ಬೇಕು, ಪ್ರಪಂಚವನ್ನ ಪಾವನ ಮಾಡ್ಲಿಕ್ಕೆ ನಾವು ಕಾರಣೀಭೂತರಾಗ್ಬೇಕು. ಇದು ಒಂದು ದಿನದಲ್ಲಿ ಆ ಕೆಲಸವನ್ನ ನಾವು ಎಷ್ಟು ಸಮಯ ಮಾಡ್ತಿದೀವಿ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಾನು ಪತಿತತನ ಕಡೆ ಹೋಗ್ತಾ ಇದ್ದೀನಿ, ಪಾವನದ ಕಡೆ ಹೋಗ್ತಾ ಇದ್ದೀನಿ. ಓಕೆ, ನಿಮ್ಗೊಂದು ಪ್ರಶ್ನೆ. ನಿಮ್ಮ ಹತ್ರ ಅರ್ಧ ಕೆಜಿ ಬಂಗಾರ ಇದೆ. ಎಷ್ಟು ಕೆಜಿ ಇದೆ? ಸರಿ, ಅದಕ್ಕೆ 100 ಗ್ರಾಮ್ ಎಡಿಷನ್ ಆಯ್ತು, ಪಾವನ ಆಗ್ತಿರುವಾಗಲ್ವೋ?
500 ಗ್ರಾಮ್ ಇರುವಂತ ಬಂಗಾರಕ್ಕೆ 100 ಗ್ರಾಮ್ ನೆಕ್ಲೆಸ್ಸಿನ ಮೂಲಕ 600 ಗ್ರಾಮ್ ಆಯ್ತು. ಅವನಿಗೆ ಪತಿತರಾದ್ರು ಪಾವನ ಆದ್ರು. ಪಾವನ. ಪತಿತರಾದ್ರು ಹೆವಿ ಆಯ್ತಲ್ಲ. ಇಲ್ಲಪ್ಪ ಪಾವನ. ಮಾತಾಡೋದಿಲ್ಲ ಯಾರು ಬಂಗಾರದ ವಿಷಯ ಬಂದಾಗ. ಆಯ್ತಲ್ಲ ಆ ಪತಿತ ಆಯ್ತು. ಮತ್ತೆ ಯಾಕೆ ಮತ್ತೆ ಬಂಗಾರ ಮಾಡ್ಕೊಡ್ತೀರಿ? ಮಾಡ್ಕೊಳ್ತೀವಿ. ಬಿಲ್ಡಿಂಗಿನ ಮೇಲೆ ಬಿಲ್ಡಿಂಗ್ ಮಾಡ್ಕೊಳ್ತೀರಿ, ಅವಾಗ ಅದ್ರ ಕಡೆ ಗಮನ ಕೊಡಬೇಕೋ ಬೇಡವೋ? ಕೊಡ್ಬೇಕು. 100 ಗ್ರಾಮ್ ಬಂಗಾರ ಜಾಸ್ತಿ ಆದ್ಮೇಲೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ, ಕಳ್ರ ಬಂದ್ಬಿಟ್ರೆ. ಸಿಂಪಲ್ ಆಗಿ ಯೋಚನೆ ಮಾಡಿ. ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಸಿಂಪಲ್ ಬಟ್ಟೆ ಹಾಕೊಂಡಿದ್ದೀರಿ, ಏನಾರ ಟೆನ್ಷನ್ ಇದೆಯಾ? ಇರಲ್ಲ. ಇಲ್ಲ. 50,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡಿದ್ದೀರಿ, ಟೆನ್ಷನ್ ಇದೆಯಾ? ಇರತ್ತ. ಅದ್ಯಾಕೆ ಚಂದ ಕಾಡ್ತಿದ್ದೀರಿ? ಸುಂದರವಾಗಿರ್ತದಲ್ಲ. ಇಲ್ಲ ಹಾ ಆಗುತ್ತೆ ಅಂತ ಅದ್ರ ಮೇಲೆ ಗಮನ ಇರ್ತೈತಿ ಅಲ್ವಾ? ಓಕೆ, ನಿಮ್ಗೆ ಸೀರೆ ಉಟ್ಕೊಂಡು ಅನುಭವ ಇದೆಯಾ ಅಣ್ಣವ್ರೆ? ಸರಿ, ಓಕೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಎಷ್ಟು ಸಾಧನಗಳನ್ನ ನೀವು ಎಕ್ಸ್ಟ್ರಾ ಮಾಡ್ಕೊಳ್ತಾ ಹೋಗ್ತಿರೋ ಅಷ್ಟು ಟೆನ್ಷನ್ ಜಾಸ್ತಿ. ಸರಿನಾ? 2,000 ರೂಪಾಯಿ ಮೊಬೈಲ್ ಕಳೆದೋಯ್ತು, ದುಃಖ ಆಗತ್ತೋ ಆಗಲ್ವೋ? ಆಗುತ್ತೆ. 30,000 ರೂಪಾಯಿ ಮೊಬೈಲ್ ಕಳೆದೋದ್ರೆ ದುಃಖ ಆಗುತ್ತೆ. ಇನ್ನ ಜಾಸ್ತಿ. ಆಗುತ್ತೆ ತಾನೆ? 2,000 ರೂಪಾಯಿನಲ್ಲಿ ಯಾವ ಕೆಲಸ ಆಗ್ಬೇಕಾದ್ರೆ 30,000 ರೂಪಾಯಿ ಇಟ್ಕೊಂಡ್ಬಿಟ್ಟು ಕಳೆದೋಗೋದಿದ್ರೆ ಏನಾಗ್ಬಿಡ್ತದೆ? ಜಾಸ್ತಿ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಲೌಕಿಕ ರೂಪದಲ್ಲಿ ಖರ್ಚುಗಳನ್ನ ಕಡಿಮೆ ಮಾಡಿ, ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದುಕೊಳ್ಳಿ. ಅಲೌಕಿಕದಲ್ಲಿ ಶ್ರೀಮಂತರಾಗಿ ಅದನ್ನು ಸ್ಟಾಕ್ ಮಾಡ್ಕೊಳ್ತಾ ಹೋಗಿ, ಅದರ ಬಗ್ಗೆ ಸಂಕಲ್ಪವನ್ನ ಮಾಡ್ತಾ ಹೋಗಿ, ಅದನ್ನ ನಿಮ್ಮದನ್ನಾಗಿ ಮಾಡ್ಕೊಳ್ತಾ ಹೋಗಿ. ಆವಾಗ ನೀವೇನಾಗ್ತಾ ಹೋಗ್ತೀರಿ? ಪಾವನರಾಗ್ತಾ ಹೋಗ್ತೀರಿ. ನಿಮ್ಮ ಮನೆಯಲ್ಲಿ ವಸ್ತುಗಳು ಬಂದಾಗ ಟೆನ್ಷನ್ ಜಾಸ್ತಿನೋ ಕಡಿಮೆನೋ? ಜಾಸ್ತಿ. ಮನುಷ್ಯರು ಜಾಸ್ತಿ ಬಂದಾಗ ಟೆನ್ಷನ್ ಜಾಸ್ತಿನೋ ಕಡಿಮೆನೋ? ಜಾಸ್ತಿ. ಜಾಸ್ತಿ. ಹಣ ಜಾಸ್ತಿ ಬಂದಾಗ ಟೆನ್ಷನ್ ಜಾಸ್ತಿನೋ ಕಡಿಮೆನೋ? ಜಾಸ್ತಿ. ಪರಮಾತ್ಮ ಬಂದಾಗ ಟೆನ್ಷನ್ ಜಾಸ್ತಿನೋ ಕಡಿಮೆನೋ? ಕಡಿಮೆ. ಯಾವಾಗ ಕಡಿಮೆ. ಪರಮಾತ್ಮನ ಕರ್ಕೊಂಡು ಬಂದ್ಬಿಟ್ಟು ಎಲ್ಲವನ್ನ ಅವನಿಗೆ ಕೊಡ್ಬೇಕು, ಅವನಿಗೆ ಒಪ್ಪಿಸಬೇಕು. ಓಕೆ, ಪರಮಾತ್ಮನ ಕರ್ಕೊಂಡ್ ಬಂದ್ಬಿಟ್ಟು ನನಗೆ 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 ಅಂತ ಮಾಡೋದಲ್ಲ ಆತ್ಮೀಯರೇ. ಅದಕ್ಕಾಗಿ ನಮ್ಮ ಈಶ್ವರಿ ಜೀವನದಲ್ಲಿ ಏನಾಗತ್ತೆ, ಪರಮಾತ್ಮನ ಮನೆ ಕರ್ಕೊಂಡು ಬರ್ತೀವಿ, ಆದ್ರೂ ಕೂಡ ಈ ಸ್ಥೂಲ ವಸ್ತುಗಳನ್ನ ಸಾಧನಗಳನ್ನ ಜಾಸ್ತಿ ಮಾಡ್ಕೊಳ್ಳೋದ್ರಲ್ಲಿ ನಾವು ಸಂಕಲ್ಪವನ್ನ ಮಾಡ್ತೀವಿ. ಅದರಿಂದ ನೀವು ಖಂಡಿತವಾಗ್ಲೂ ಪಾವನರಾಗಲಿಕ್ಕೆ ಸಾಧ್ಯ ಇಲ್ಲ. ಸಿಂಪಲ್ ಆಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಶರೀರವನ್ನ ಪಾವನ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ನೀರಿಂದ ಶುದ್ಧ ಮಾಡ್ಬೇಕು, ಸ್ನಾನ ಮಾಡ್ಬೇಕು. ನಾನು ಸ್ನಾನ ಮಾಡಲ್ಲಪ್ಪ, ಫೇರ್ ಅಂಡ್ ಲವ್ಲಿ ಹಚ್ಕೊಳ್ತೇನೆ, ಲಿಪ್ಸ್ಟಿಕ್ ಹಚ್ಕೊಳ್ತೇನೆ, ಹೇರ್ ಡೈ ಹಚ್ಕೊಳ್ತೇನೆ, ಸೆಂಟ್ ಸ್ಪ್ರೇ ಮಾಡ್ಕೊಳ್ತೇನೆ, 50,000 ರೂಪಾಯಿ ಒಳ್ಳೆ ಇಸ್ತ್ರಿ ಹಾಕೊಂಡಿರೋದು ಶೂಟ್ ಕೋಟು. ನಾನು ಅದೇನು ಮಾಡಲ್ವರಿ, ನಾನೇನು ಕ್ಲೀನ್ ಮಾಡಲ್ಲ, ಎಲ್ಲ ಸೇರಿಸ್ಕೊಳ್ತಾ ಹೋಗ್ತೇನೆ, ಎಡಿಷನ್. ಸುಂದರವಾಗಿ ಕಾಣ್ತೇನೆ. ನಾನು ಚೆನ್ನಾಗಿರ್ತೇನೋ ಇರಲ್ವೋ? ಇರಲ್ಲ. ಆ ಚೆನ್ನಾಗಿ ಇರಲ್ಲ. ಇದೇ ನಮ್ಮ ಕಥೆ ಆಗಿರೋದು ಆತ್ಮೀಯರೇ. ಸಂಸ್ಕಾರದ ಶುದ್ಧೀಕರಣ ಇಲ್ಲ, ಯೋಗ ಇಲ್ಲ, ಶಾಂತಿ ಇಲ್ಲ. ಬಿಲ್ಡಿಂಗ್ ಬೇಕು, ಬಂಗಾರ ಬೇಕು, ಹಣ ಬೇಕು, ಮಕ್ಕಳಿಗೆ ಶಿಕ್ಷಣ ಬೇಕು. ಆತ್ಮೀಯರೇ, ಅರ್ಥ ಮಾಡ್ಕೊಳ್ಳಿ, ಶರೀರವನ್ನ ಯಾವುದೇ ಕೃತಕ ವಸ್ತುವಿನಿಂದ ನೀವು ಅದನ್ನು ಶೃಂಗಾರ ಮಾಡಿದಾಗ ಅದಕ್ಕೆ ಸುಖ ಅಂತ ಹೇಳೋದಿಲ್ಲ. ಇರುವಂತ ಕೆಸರನ್ನ ತೆಗೆಯೋದಕ್ಕೆ ನಿಜವಾದ ಸುಖ ಅಂತ ಹೇಳ್ತಾರೆ. ರಾಜಯೋಗದಿಂದ ನಾವು ವಿಕರ್ಮ ವಿನಾಶ ಮಾಡ್ಕೊಳ್ಳಿಕ್ಕೆ ನಮ್ಮ ಅಪ್ಪನನ್ನ ಉಪಯೋಗ ಮಾಡ್ಕೊಳ್ತಿದ್ದೇವೋ, ಅಥವಾ ಇನ್ನೂ ಅದನ್ನು ಸುಂದರ ಮಾಡ್ಕೊಳ್ಳೋದ ಕಡೆ ಗಮನ ಕೊಡ್ತಾ ಇದ್ದೀವೋ? ಸ್ಥೂಲವಾದಂತ ವಸ್ತು, ವ್ಯಕ್ತಿ, ವಿಷಯದ ಕಡೆಗೆ ನಾವು ಗಮನವನ್ನ ಕೊಡ್ತಿದ್ದೀವಿ ಆದ್ಮೇಲೆ. ಅದಕ್ಕಾಗಿ ನಾವು ತಪ್ಪು ಮಾಡ್ತಾ ಇದ್ದೀವಿ. ಅದರಿಂದ ಆಂತರಿಕವಾದ ಖುಷಿ, ಆಂತರಿಕವಾದ ನೆಮ್ಮದಿ ನಮ್ಮಲ್ಲಿ ಇರ್ತಾ ಇಲ್ಲ. ದಯವಿಟ್ಟು ಇನ್ಮೇಲಾದ್ರೂ ಅರ್ಥ ಮಾಡ್ಕೊಳ್ಳಿ, ಇನ್ಮೇಲಾದ್ರೂ ಸರಿ ಮಾಡ್ಕೊಳ್ಳಿ. ಎಷ್ಟೋ ಜನ ಹೇಳ್ತಾರೆ, ಅಣ್ಣವ್ರೆ 25 ವರ್ಷ ಆಯ್ತು ಬಾಬನ್ ಮಗು ಆಗಿ, 30 ವರ್ಷ ಆಯ್ತು, ಏನು ಅನುಭವನೇ ಇಲ್ಲ, ಏನು ಖುಷಿನೇ ಇಲ್ಲ, ಏನು ಆನಂದನೇ ಇಲ್ಲ. ಕಾರಣ ಏನು? ಕಾರಣ ಏನ್ ಹೇಳಿ? ತೆಗಿತಾ ಹೇಳ್ತಾರೆ. ಈ ಶರೀರವನ್ನ ಸುಂದರ ಮಾಡೋದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೇವೆ ಹೊರತು ಒಳಗಡೆಗಿರುವಂತ ಕೆಸರನ್ನ, ಮಲಿನತೆಯನ್ನು ಇನ್ನೂವರೆಗೂ ಸ್ವಚ್ಛ ಮಾಡ್ತಾ ಇಲ್ಲ. ಸಿಟಿಗಳಲ್ಲಿ ಬೇಕಾದಷ್ಟು ಸಾಲ ಇರ್ತದೆ, ನೋಡ್ಲಿಕ್ಕೆ ಮಾತ್ರ ನಮ್ಮ ಸ್ವಂತ ಮನೆ ಅಂತ ಹೇಳ್ತೀವಿ. ಅಂತ ತಗೊಂಡು ಏನ್ ಮಾಡ್ತೀರಾ ಹೇಳಿ ನೋಡೋಣ?
ಒಂದ್ಸಲ ಕೆಲಸ ಹೋಗ್ಬಿಟ್ರೆ ಹೋಯ್ತೆಲ್ಲ. ಸಾಲ ತೀರಿಸ್ಬೇಕೋ ಬೇಡೋ? ತೀರಿಸ್ಬೇಕು. ಸಾಲ ಫ್ರೀ, ಬ್ಯಾಂಕ್ನವ್ರು ಬಿಟ್ಬಿಡ್ತಾರಲ್ವಾ? ಇಲ್ಲ ಬಿಡಲ್ಲ. ಅದಕ್ಕಾಗಿ ಆತ್ಮೀಯರೇ, ಮೊದಲು ಆತ್ಮವನ್ನು ಶುದ್ಧ ಮಾಡೋದ ಕಡೆ ಗಮನವನ್ನ ಕೊಡಿ. ಅದಲ್ಲಿ ಇರುವಂತ ಸುಖ ಯಾವ್ದಲ್ಲಿಲ್ಲ? ಯಾವ್ದಲ್ಲಿಲ್ಲ? ಶೃಂಗಾರ ಮಾಡ್ಕೊಳ್ಳೋದಲ್ಲಿಲ್ಲ. ತನು, ಧನ, ಜನ, ಇಂದ್ರಿಯಗಳ ಸುಖ ಇದು ಶಾಶ್ವತ ಅಲ್ಲ, ಇದು ಮಾಯಾವಸ. ಆತ್ಮಿಕ ಸುಖ, ಮನಬುದ್ಧಿ ಸಂಸ್ಕಾರದ ಸುಖ ನಿಜವಾದ ಸುಖ. ಒಂದು ವಿಷಯ ಗೊತ್ತಿಲ್ಲಿ, ಬರೆದಿಟ್ಕೊಳ್ಳಿ. ಎಲ್ಲಿಯವರೆಗೆ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರ ಸ್ವಚ್ಛವಾಗೋದಿಲ್ವೋ ಅಲ್ಲಿಯವರೆಗೆ ಭಗವಂತ ನಿಮ್ಮನ್ನ ಈಶ್ವರೀಯ ಸೇವೆಗೆ ಉಪಯೋಗ ಮಾಡಲ್ಲ. ಮಾಡಿಕೊಳ್ಳುವುದಿಲ್ಲ. ಭಲೆ ನೀವು ತನುವಿನ ಸೇವೆ ಮಾಡ್ಬೋದು, ಧನದ ಸೇವೆ ಮಾಡ್ಬೋದು, ಆದರೆ ಮನಸಾ ಸೇವೆ ಮಾಡಬೇಕು. ಅವನ ಮೂಲವಾದಂತಹ ಸಪ್ತ ಗುಣಗಳನ್ನ ಆಸ್ ಇಟ್ ಈಸ್ ಜನರಿಗೆ ಕೊಡಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ? ಆತ್ಮ ಪಾವನ ಆಗ್ಬೇಕು, ಶುದ್ಧ ಆಗ್ಬೇಕು. ಆಗ್ಲೇಬೇಕು ಅಲ್ವಾ? ಒಂದು ಪಾತ್ರೆಯಲ್ಲಿ ಪಾಯಸ ಮಾಡಬೇಕು, ಶಾವಿಗೆ ಪಾಯಸ ಮಾಡ್ಬೇಕು, ಹಾಲಿನ ಪಾಯಸ ಮಾಡ್ಬೇಕು, ಒಂದು ಪಾತ್ರೆ ಹೇಗಿರ್ಬೇಕು ಅಲ್ವಾ? ಓಕೆ, ಸಾಂಬಾರ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಕ್ಲೀನ್ ಇಲ್ಲ ಅಂದ್ರೂ ನಡೆಯುತ್ತೆ. ರಸಂ ಮಾಡ್ಬೇಕು ಅಂದ್ರೆ ಕ್ಲೀನ್ ಇಲ್ಲ ಅಂದ್ರೂ ನಡೆಯುತ್ತೆ. ಪಾಯಸ ಮಾಡ್ಬೇಕು ಅಂದ್ರೆ ಏನ್ ಬೇಕು? ಅದಕ್ಕಾಗಿ ಅಷ್ಟು ಶ್ರೇಷ್ಠ ಸೇವೆಗೆ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತಂದ್ರೆ ಭಗವಂತ ನಿಮ್ಮನ್ನ ಪಾವನ ಮಾಡ್ಲೇಬೇಕಾಗ್ತದೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಏನಂತ? ಒಂದು ದಿನದಲ್ಲಿ ನಾನು ಪಾವನ ಎಷ್ಟು ಆಗ್ತಾ ಇದ್ದೇನೆ? ಯಾರ ಕೈಯಲ್ಲಿ? ಬಾಬಾನ ಕೈಯಲ್ಲೇ. ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಇಡಿ. ಮುಂದಿನ ಕೆಲಸವನ್ನು ಯಾರು ಮಾಡ್ತಾರೆ? ಮಾಡ್ತಾರೆ. ಅದಕ್ಕಾಗಿ ಕಾಡಿನ ಹಾಗೆ ಇರುವಂತಹ, ಅರಣ್ಯದ ರೂಪದಲ್ಲಿರುವಂತ ನಿಮ್ಮ ಜೀವನವನ್ನ ಸುಂದರವಾದ ವನ ಅಂತ ಮಾಡಿದಾಗ ಜನನೂ ಬರ್ತಾರೆ, ತಂಪಾದ ಗಾಳಿಗಳು ಬರ್ತವೆ, ಸುವಾಸನೆನೂ ಕೂಡ ಬರ್ತದೆ. ಅದಕ್ಕಾಗಿ ಬಾಬಾ ಈ ಶಬ್ದವನ್ನು ಯೂಸ್ ಮಾಡಿದ್ದಾರೆ, ಪತಿತ ಪಾವನ. ಪತಿತ ಯಾಕಾಯ್ತು? ಶರೀರದ ಒಂದು ಬಾಣ. ಮೇಂಟೆನೆನ್ಸ್ ಇಲ್ಲದೆ ಇರುವಂತ ಕಾರಣದಿಂದ. ಪಾವನ ಯಾಕಾಯ್ತು? ಮಾಲಿ ಬಂದ್ಬಿಟ್ಟು ಅಲ್ಲಿ ಮೇಂಟೆನೆನ್ಸ್ ಮಾಡಿರುವಂತ ಕಾರಣದಿಂದ. ಓಕೆ, ಪ್ರಪಂಚದ ಮಾಲಿ ಯಾರು? ಬಾಬಾ. ಬಾಬಾ ಅಲ್ವಾ? ಸುಂದರವಾದ ವನವನ್ನು ನಿರ್ಮಾಣ ಮಾಡ್ಬೇಕು, ಒಂದು ಸ್ಥಳ ಬೇಕೋ ಬೇಡವೋ? ಸ್ಥಳ ಬೇಕೋ ಬೇಡವೋ? ಹಾಗಾದ್ರೆ ಬಾಬನಿಗೆ ಸ್ಥಳ ಯಾವುದು? ಮನಸ್ಸು. ನನ್ನ ಬ್ರಕುಟಿ. ನಿಮ್ಮ ಸ್ಥಳವನ್ನ ಕೊಡಿ ನೀವು. ಬಾಬಾ ಇಲ್ಲಿ ಬಂದ್ಬಿಟ್ಟು ಸುಂದರವಾದ ವನವನ್ನ ಮಾಡು, ಇಲ್ಲಿ ತುಂಬಾ ಆತ್ಮಗಳು ಬರ್ಲಿ, ಅವರಿಗೆ ಬೇಕಾಗಿರೋದು ತೆಗೆದುಕೊಂಡು ಹೋಗ್ಲಿ ಅಂತ ಬಾಬಾ ಜೊತೆಗೆ ಏನ್ ಮಾಡೋಣ? ಕಾಂಟ್ಯಾಕ್ಟ್ ಅನ್ನ ಮಾಡೋಣ. ಸರಿ? ಅಚ್ಚಾ. ಓಂ ಶಾಂತಿ.